ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಹಸ್ಬೆಂಡ್ಗೆ ಈ ಪತ್ರ ಹೆಂಗ್ ತಲುಪಿಸ್ಲಿ? ಅವ್ರೇನಾದ್ರೂ ರಾಮಣ್ಣನ ಮನೇಲಿ ಇದ್ದಿದ್ರೆ ನಾನೇ ಹೋಗಿ ಕೊಟ್ಬಿಡ್ತಿದ್ದೆ. ಅವ್ರ ಅಕ್ಕೆ ಜೊತೆ ಇದೆ. ನಾನೇನಾದ್ರೂ ಅಲ್ಗೆ ಹೋದ್ರೆ ಅಷ್ಟೇ, ಮುಗೀತು ನನ್ನ ಕತೆ. ಅವ್ರಿಗಾಗ್ಲೇ ನನ್ ಕಂಡ್ರೆ ಆಗಲ್ಲ. ನಾನು ಅವ್ರ ಜೊತೆ ಫೋನಲ್ಲೂ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇದ್ರಲ್ಲಿ ನಾನೇನಾದ್ರೂ ಅಲ್ಲಿ ಹೋದ್ರೆ ದೊಡ್ಡ ಯುದ್ಧನೇ ಮಾಡ್ಬಿಡ್ತಾರೆ. ಹಾ, ನನ್ನ ಹಸ್ಬೆಂಡ್ಗೆ ಕಣಿ ಕೈಯಿಂದ ತಿಂಡಿ ಕಳ್ಸೋ ನೆಪದಲ್ಲಿ ಆ ಬಾಕ್ಸ್ ಅಲ್ಲಿ ಈ ಲೆಟರ್ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಹಾ, ಅದೇ ಮಾಡ್ತೀನಿ. ಅಯ್ಯೋ, ನನ್ ಫೋನ್ ಆಚೆ ಇದೆ ಅಲ್ವಾ? ಈಗ್ಲೇ ಗನಿಗ್ ಫೋನ್ ಮಾಡ್ಬೇಕು. ಆಗ್ಲೇಪ್ಪ, ಇಲ್ಲೇ ಇದಾರೆ. ಹೇಳ್ತೀನಿ, ನಾನು ತಗೊಂಡ್ಬಿಡ್ತೀನಿ. ಸೂಪರ್ ಸರಿ. ಸೂಪರ್, ಸಕ್ಕತ್ತಾಗಿ ಹಾಡ್ತೀಯ ಕಣಪ್ಪ ಅತ್ತೆ. ನೀನು. ಅತ್ತೆ, ಏನೆಲ್ಲ ನಿನ್ ಗೋಳ? ಸ್ವಲ್ಪ ಮುಖ ನೋಡಿ ಮಾತಾಡತ್ತೆ. ಆ ಫೋನಲ್ಲೇ ಮುಳುಗೋಗಿದ್ಯಲ್ಲ. ನೆಮ್ಮದಿಯಾಗಿ ಒಂದ್ ವಿಡಿಯೋ ನೋಡೋಕು ಬಿಡಲ್ಲ. ಸರಿ, ನಿನ್ ಮುಖನೇ ನೋಡ್ತಿದ್ದೀನಿ, ಅದೇನ್ ಹೇಳೋ. ಅದು ಹ್ಮ್ ಅಪ್ಪ ಫೋನ್ ಮಾಡಿದ್ರು. ಹ್ಮ್ ನಿನ್ನೆ ಡ್ಯೂಟಿಯಿಂದ ಬರ್ತಾ ಊಟದ ಬಾಕ್ಸ್ ತೊಳಿದೆ ಹಂಗೆ ತಂದ್ಬಿಟ್ಟಿದಾರಂತೆ. ಅಯ್ಯೋ ದೇವ್ರೆ, ಈ ವಿಷಯ ಇರೋದ್ರು ಅತ್ಗೆ ಗೊತ್ತಾದ್ರೆ ಊರು ಕೇರಿನೇ ಒಂದ್ ಮಾಡ್ಬಿಡ್ತಾರಲ್ಲಪ್ಪ. ನೋಡು, ಈಗ ಫೋನ್ ಮಾಡಿ ಅಪ್ಪ ಹೇಳಿದ್ದಾರೆ, ಅಮ್ಮಂಗೆ ಗೊತ್ತಾಗ್ದಾರಂಗೆ ನಿನ್ನ ಹತ್ರ ಬಾಕ್ಸ್ ನ ತೊಳಿಸಿ ಅದರಲ್ಲಿ ಊಟ ತಗೊಂಬಾ ಅಂತ. ಅಪ್ಪ ಮಗ ಸೇರ್ಕೊಂಡು ಅತ್ತಿಗೆಗೆ ಗೊತ್ತಾಗದೆ ಇರೋ ತರ ಏನೇನೋ ವಿಷಯಗಳನ್ನ ಮುಚ್ಚಿಡ್ತಾ ಇದ್ದೀರಾ. ಅತ್ತೆ ನೋಡು, ಅಮ್ಮ ಪೂಜೆಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಈ ಕೆಲಸ ಮಾಡ್ಬೇಕು ಪ್ಲೀಸ್. ಸುಮ್ನೆ ಇರೋ, ಈ ಹುಡುಗ ಎಷ್ಟ್ ಚೆನ್ನಾಗಿ ಹಾಡ್ತಾನೆ. ಇದೊಂದು ವಿಡಿಯೋ ನೋಡ್ಬಿಡ್ತೀನಿ. ಅಯ್ಯೋ, ಈ ಜನ ಫೋನ್ ನೋಡಿ ಹಾಳಾಗ್ತಾ ಇರೋದು. ಸುಮ್ನಿರಪ್ಪ, ನೀನ್ ಈ ಮಾತು ಹೇಳ್ಬೇಡ. ಆ ಸಂಜನನ್ ಜೊತೆ ಲವ್ ಅಲ್ಲಿ ಇದ್ದಾಗ ಏನ್ ಫೋನ್ 24 ಗಂಟೆ ಕಿವಿಗೆ ಅಂಟಿಸ್ಕೊಂಡೇ ಓಡಾಡ್ತಿದ್ದೆ. ನನಗೆ ಹೇಳಕ್ ಬಂದ್ಬಿಡ ದೊಡ್ಡದಾಗಿ. ನೋಡು, ಈಗ ಮಾಡ್ತೀಯ ಇಲ್ವಾ? ಸರಿ, ಎಲ್ಲಿದೆ ಹೇಳೋ. ಅಡ್ಗೆ ಮಾಡ್ತೀವಿ, ಹೋಗತ್ತೆ. ಸರಿ. ಹಲೋ, ಹಾಪ, ಹಾ ಕಳಿಸ್ತೆ, ಅತ್ತೆಗೆ ಹೋಗಿದ್ದಾರೆ. ನಾನು ತಗೊಂಡ್ಬಿಡ್ತೀನಿ. ಇದು ಪ್ಯಾಕ್ ಆಗಿದೆಯಲ್ಲ. ತಿಂಡಿ ಎಲ್ಲ ತುಂಬಿಟ್ಟಿದೆ, ತೊಳಿ ಅಂತಾನೆ. ಓ, ಅತ್ಗೆನೆ ತೊಳೆದು ತಿಂಡಿ ತುಂಬಿಟ್ಟಿರ್ಬೇಕು. ಇದ್ರಲ್ಲಿ ಏನ್ ಮಾಡು. ಲೆಟ್ರು ಅಣ್ಣನ್ಗೆ ಯಾರೋ ಪತ್ರ ಬರ್ದಿರೋಂಗಿದ್ಯಲ್ಲ. ಫ್ರೆಂಡ್ ಆದ ನನ್ನವರಿಗೆ ಸಂತಸದ ಕ್ಷಣಗಳು. ಅಯ್ಯೋ ದೇವ್ರೆ, ನಮ್ಮ ದೇವ್ರ ಅತ್ತಿಗೆಗೆ ಅಣ್ಣ ಅನ್ಯಾಯ ಮಾಡ್ತಿದ್ದಾನ. ಅಯ್ಯೋ, ಇದು ಹೆಂಗಪ್ಪ ಹೆಂಡೇವ್ರ ಹತ್ರ. ಅಂಬುಜಾ, ನಡ್ತಾ ಇದೆಯಾ ಮನೇಲಿ ಅಂತ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಅಂಬುಜಾ, ಪೂಜೆ ಚೆನ್ನಾಗಾಯ್ತು ಕಣೆ. ಅಲ್ಲಿ ಬಂದವರೆಲ್ಲ ನೀನನ್ನು ಕೇಳಿದ್ರೆ ಯಾಕೆ ಕರ್ಕೊಂಡು ಬರ್ಲಿಲ್ಲ ಅಂತ. ಅಯ್ಯೋ, ನಿಮ್ ದೇವಸ್ಥಾನ ಪೂಜೆ, ನನ್ ಯಾರಿಗೆ ಹೇಳಿ, ಇದನ್ನ ಹಿಂಗ್ ಹೇಳಿ. ಅಯ್ಯೋ, ಪೂಜೆಗೆ ಬರ್ಲಿಲ್ಲ ಅಂತ ಯಾಕೆ ಹೀಗೆ ಅಳ್ತಾ ಇದೀಯಾ? ಹೋಗ್ಲಿ ಬಿಡು, ಇನ್ನೊಂದ್ಸರಿ ಬರೀ ಬಂತೆ. ಪೂಜೆಗೆ ಬರ್ಲಿಲ್ಲ ಅಂದ್ರೆ ನಾನ್ ಯಾಕತ್ಗೆ ಹೇಳಿ? ಮತ್ತೆ ನೀವು ನಂಬಿರೋ ದೇವ್ರು ನಿಮಗಿಂತ ಅನ್ಯಾಯ ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ನನ್ಗೇನೇ ಆಗಿದೆ? ನೀವು ಅಣ್ಣ ಏನು ಕಿತ್ತಾಡ್ಕೊಂಡಿಲ್ಲ ತಾನೆ? ಇಲ್ವಲ್ಲ. ಇಬ್ಬರ ಮಧ್ಯೆ ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಚೆನ್ನಾಗಿದೆ. ಯಾಕೆ ಇದರ ಪ್ರಶ್ನೆ ಕೇಳ್ತಿದ್ಯಾ? ಅದ್ಕೆ ನಮ್ಮಣ್ಣ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಿದ್ದಂತಾನೆ. ಎಂತ ಪ್ರಶ್ನೆ ಅಂತ ಕೇಳ್ತೀಯ? ಇಷ್ಟು ವರ್ಷ ನನ್ನನ್ನು ಅವ್ರು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ತಾನೆ ನಾನು ಹೀಗಿರೋದು. ಆದ್ರೆ ಕೆಲವು ಸಲ ಗಂಡಸ್ರು ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ಅದಕ್ಕೆ ಇರ್ಬೋದು, ಆದ್ರೆ ನನ್ ಗಂಡ ಅಂತವ್ರಲ್ಲ. ಅಂತ ಗಂಡನ ಪಡೆಯೋಕೆ ನಾನು ಪುಣ್ಯ ಮಾಡಿರ್ಬೇಕು. ಬಾಬಾ ಬಾಬಾ, ಏನದ್ಕೆ ಇಷ್ಟೊಂದು ಹೊಗಳ್ತಿದ್ದೀರಾ ಅಣ್ಣನ? ಹೊಗಳ್ತಿ ಇನ್ನೇನೆ ಮಾಡ್ಲಿ, ಅವ್ರನ್ನ ಬೈಬೇಕಾ? ಅಯ್ಯೋ ದೇವ್ರೆ, ಅಣ್ಣನ್ನೇ ತನ್ನ ದೇವ್ರು ಅಂತ ಅನ್ಕೊಂಡಿರೋ ಅತ್ತಿಗೆಗೆ ಮೋಸ ಮಾಡೋಕೆ ಅವನಿಗೆ ಹೇಗಾದ್ರೂ ಮನ್ಸು ಬಂತು ಗೊತ್ತಾಗ್ತಿಲ್ವಲ್ಲಪ್ಪ. ಈಗ ಈ ವಿಷಯನ ಇವ್ರಿಗೆ ಹೇಗೆ ಹೇಳಿ? ಅಮ್ಮ,
ನೀನ್ ಯಾವಾಗ ಬಂದೆ? ನಾನು ಈಗ ತಾನೇ ಬಂದೆ. ಯಾಕಪ್ಪ? ಏನಿಲ್ಲ ಅತ್ತೆ, ಏನೋ ನಾನು ಹೇಳಿದ ಕೆಲಸ ಆಯ್ತಾ? ಅದನ್ನ ಮಾಡಕ್ ಹೋಗಿನೆ ಅಣ್ಣ ಮಾಡ್ತಿರೋ ಮೋಸ ಏನು ಅಂತ ಗೊತ್ತಾಗಿದ್ದು. ಮೋಸನಾ? ನಿಮ್ಮ ಅಣ್ಣ ಏನ್ ಮಾಡಿದ್ರು? ಅದ್ಕೆ ಜೀವನದಲ್ಲಿ ಯಾರು ನಂಬೇಡಿ, ಎಲ್ರು ಮೋಸಗಾರರು. ಅಯ್ಯೋ ಇಂತ ಮುಗ್ದದ್ಕೆ ನೀವು, ಇಂತ ಒಳ್ಳೆ ಅತ್ತಿಗೆಗೆ ನಮ್ಮಣ್ಣ ಇಂತ ಅನ್ಯಾಯ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಅಣ್ಣ ಏನೇ ಅನ್ಯಾಯ ಮಾಡಿದ್ರು? ಅಮ್ಮಚ್ಚ ಅವ್ಳಿಗೆ ಏನೋ ಹೇಳ್ತಿದ್ದಾಳಲ್ಲೋ. ಅಲ್ಲ, ಅವ್ರು ಯಾಕೆ ಹಂಗೆ ಹತ್ಕೊಂಡೋದ್ರು ಅಂತ ನಾನು ಹೇಳ್ತೀನಿ. ನಿಜ ಹೇಳ, ನಿಮ್ಮಪ್ಪ ಏನ್ ಮಾಡಿದ್ರು? ಅವಳಿಗೇನು ಆ ಸತ್ಯ ಗೊತ್ತಿದೆ? ಹೇಳ್ತೀನಿ, ಆದ್ರೆ ನೀನು ಕೋಪ ಮಾಡ್ಕೋಬಾರ್ದು. ಕೋಪನ? ಇಲ್ಲ, ಹೇಳು. ನಾನು ಲೆಟ್ರ್ ಕೊಡಕ್ ಮನೆ ಒಳಗೆ ಹೋದ್ರೆ ಬೇಗ ವಾಪಸ್ ಹೋಗಕ್ಕಂತೂ ಬಿಡಲ್ಲ. ಅದಕ್ಕೆ ಕಣ್ ತಪ್ಪಿಸ್ ಬೇರೆ ಬಂದಿದ್ದೀನಿ. ಏನ್ ಮಾಡೋದು? ಇಲ್ಲ ಇಲ್ಲೇ ಇದಾರಲ್ಲಪ್ಪ. ಲೆಟ್ರ್ ಇಲ್ಲೇ ಎಲ್ಲಾದ್ರೂ ಇಟ್ಟು ಆಮೇಲೆ ಗಣಿಗೂ ಸುಬ್ಬಗೂ ಫೋನ್ ಮಾಡ್ಬಿಟ್ಟು ನಿಮ್ಮ ಅಕ್ಕಂಗೆ ಲೆಟ್ರ್ ಕೊಡು ಅಂತ ಹೇಳೋದು ಒಳ್ಳೇದು. ಕೆಲ್ಸಿಗೆ ಹಾಕೊಂಡ್ರಷ್ಟೇ. ಅಯ್ಯೋ ಅಯ್ಯೋ, ಈ ವಯಸ್ಸಲ್ಲಿ ನಮ್ಮ ಅಣ್ಣನಿಗೆ ಯಾಕಿಂತ ಬುದ್ಧಿ ಬಂತು? ಅಯ್ಯೋ ದೇವ್ರೆ, ಅದ್ಕೆ ಹತ್ರ ಹೋಗಿ ನಿಮ್ ಗಂಡ ಹಿಂಗೆಲ್ಲಾ ಮಾಡಿದಾರೆ ನೋಡಿ ಅಂತ ಈ ಪತ್ರನ ತೋರ್ಸಿದ್ರೆ ನಮ್ಮ ಅದ್ಕೆ ಸಂಸಾರನೇ ಹಾಳಾಗೋಗುತ್ತೆ. ಯಾರಿಗಪ್ಪ ಹೇಳಿ? ನಾನ್ ಹೇಳಿದ್ರೆ ನಾನು ಈ ಮನೇಲೆ ಜಾಂಡ ಹುಡ್ಕೊಂಡು ಕೂತಿದ್ದೀನಿ. ದೀಪಗ್ ಹೇಳಿದ್ರೆ ಅವಳು ಅವ್ರ ಅಪ್ಪನ್ ಬಿಟ್ಕೊಡಲ್ಲ. ನರಸಿಂಹನ್ಗೆ ಹೇಳಿದ್ರೆ ನಾನೇ ಬಯಸ್ಕೋಬೇಕಾಗತ್ತೆ. ಅಯ್ಯೋ, ನನ್ ಕಷ್ಟನ ಯಾರ ಹತ್ರ ಹೇಳಪ್ಪ? ಒಂದು ಗೊತ್ತಾಗ್ತಿಲ್ವೇ. ಲೆಟ್ರ್ ಪಕ್ಕನೇ ಬಂದು ಕೂರ್ಬೇಕಿತ್ತ ಇವರು. ಇವ್ರು ಯಾಕೆ ಒಬ್ರೊಬ್ರೆ ಮಾತಾಡ್ತಿದ್ದಾರೆ? ಮಾವ ಬೈದಿರ್ಬೇಕು, ಇದ್ದಿದ್ದೆ ಇವ್ರದ್ದು. ಎದ್ದು ಒಳಗೋದ್ರೆ ಅಟ್ಲೀಸ್ಟ್ ಲೆಟ್ರ್ ಎತ್ಕೊಳ್ಳಿ ಅಂತ ಹೇಳ್ಬೋದು. ಪೊಲೀಸ್ ಕೆಲ್ಸದಲ್ಲಿದ್ದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಬೇಕು. ಈಗ ಇವನೇ ತಪ್ಪು ಮಾಡಿದಾನೆ. ಇವನಿಗೆ ಯಾರಪ್ಪ ಶಿಕ್ಷೆ ಕೊಡ್ತಾರೆ? ಇವನಿಗೆ ಯಾರಪ್ಪ ಶಿಕ್ಷೆ ಕೊಡ್ತಾರೆ? ದೇವ್ರೆ, ಇಲ್ಲೂ ಒಂದ್ ಪತ್ರನ ನನ್ನಗಳಿಗೆ. ಅಯ್ಯಯ್ಯೋ, ನಮ್ಮ ಅಣ್ಣನ್ಗೆ ಅಡ್ಗೆ ಮನೇಲಿ ಪತ್ರ ಬರ್ದಿಟ್ಟಿದ್ದಾರೆ, ನನಗೆ ಹೊರಗಡೆ ಪತ್ರ ಬರ್ದಿಟ್ಟಿದ್ದಾರೆ. ನನಗೆ ಯಾರಪ್ಪ ಪತ್ರ ಬರ್ದಿದ್ದು? ಅಯ್ಯೋ,